ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ 8 ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗ್ತಾ ಇದೆ, ಜೊತೆಗೆ ಸಿಂಹ ರಾಶಿಯವರು ಜೀವನದಲ್ಲಿ ಏನೆಲ್ಲ ಮಾಡ್ತಾರೆ, ಹೇಗಿರ್ತಾರೆ, ಸಿಂಹ ರಾಶಿಯವರಿಗೆ ಬರ್ತಕ್ಕಂಥ ಲಾಭಗಳು ಏನು, ಇವರ ಸ್ವಭಾವ ಎಂತದ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರ, ದೇವರ ಆಚಾರ ವಿಚಾರಗಳ ಬಗ್ಗೆ ನಿಮ್ಗೆ ನಂಬಿಕೆ ಇದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಸಿಂಹ ರಾಶಿಯವರಿಗೆ ಶುಭ ಕಾಲ ಶುರುವಾಗಿದೆ ಅಂತಲೇ ಹೇಳಬಹುದು. ಸಿಂಹ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಅನಿರೀಕ್ಷಿತ ಲಾಭದ ಪ್ರಯೋಜನಗಳಿದ್ದು ಹಣಕಾಸಿನ ಅಡೆತಡೆಗಳು ನಿವಾರಣೆಯಾಗತ್ತೆ. ವಾಕ್ ಚಾತುರ್ಯದಿಂದ ಸಮಾಜದಲ್ಲಿ ಮನ್ನಣೆಯನ್ನ ಗಳಿಸ್ತಾರೆ. ಇವರ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಚಾಲನೆ ಎನ್ನುವುದು ಸಿಗುತ್ತೆ. ದಾಂಪತ್ಯದಲ್ಲಿನ ಅಸಮಾಧಾನ ಇನ್ನು ಮುಂದೆ ಬಗೆಹರಿಯಲಿದ್ದು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಮಹಿಳೆಯರ ಪ್ರತಿಭೆಗೆ ಸೂಕ್ತ ಪುರಸ್ಕಾರ ಸಿಗುವ ಕಾಲ ಇದಾಗಿದ್ದು ಸರ್ಕಾರಿ ಕೆಲಸಗಳಲ್ಲಿರತಕ್ಕಂಥ ಜನರು ಶುಭ ಫಲಿತಾಂಶಗಳನ್ನ ಕಾಣ್ತಾರೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಅವಿವಾಹಿತರಾಗಿದ್ರೆ ವಿವಾಹ ಯೋಗ ಕೂಡಿ ಬಂದಿದೆ. ಕೃಷಿಕರು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು. ಯಂತ್ರೋಪಕರಣಗಳ ದುರಸ್ತಿಗೆ ವೆಚ್ಚ ಆದ್ರೂ ಕೂಡ ನೀವು ಇದರಿಂದ ಲಾಭವನ್ನ ಕಾಣ್ತೀರಾ. ಲೆಕ್ಕ ಪರೀಕ್ಷಕರಿಗೆ ಧನ ಲಾಭವಾಗೋದ್ರ ಜೊತೆಗೆ ಕಾನೂನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನವನ್ನ ಹರಿಸಬೇಕಾಗುತ್ತೆ. ಗೃಹ ಬಳಕೆಯ ವಸ್ತು ಮಾರಾಟಗಾರರಿಗೆ ಲಾಭ ಆಗತ್ತೆ. ಪಿತ್ರಾರ್ಜಿತ ಆಸ್ತಿಯ ಅನುಕೂಲಗಳನ್ನ ಈ ಸಂದರ್ಭದಲ್ಲಿ ಪಡಿತಾ ಹೋಗ್ತೀರಾ. ಆಭರಣಗಳ ಖರೀದಿಯಲ್ಲಿ ನಿಮ್ಗೆ ಸಾಕಷ್ಟು ಲಾಭವಾಗೋದ್ರ ಜೊತೆಗೆ ಕಲೆಗಾರರಿಗೆ ಈ ಸಮಯದಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ. ಸಾಧ್ಯವಾದಷ್ಟು ವೈರಿಗಳಿಂದ ದೂರವಿದ್ರೆ ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದ್ದು ಜಲ ಉತ್ಪನ್ನಗಳ ವ್ಯಾಪಾರದಲ್ಲಿ ಈ ರಾಶಿಯ ಜನರು ಲಾಭವನ್ನ ಕಾಣ್ತಾರೆ. ಅಪರಿಚಿತರ ಬಗ್ಗೆ ಎಚ್ಚರವನ್ನ ವಹಿಸಿ. ಮಗನಿಂದ ನಿಮ್ಗೆ ಶುಭ ವಾರ್ತೆ ಕೇಳಿ ಬರುತ್ತೆ. ಇನ್ನು ಯಕ್ಷಗಾನ ಕಲಾವಿದರಿಗೆ ಈ ಸಂದರ್ಭದಲ್ಲಿ ಆರೋಗ್ಯ ಕೈಕೊಡುತ್ತೆ ಅಂತ ಹೇಳಲಾಗ್ತಾ ಇದ್ದು ಅನಾರೋಗ್ಯ ಇವರನ್ನ ಬಾಧಿಸುತ್ತೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವರು ಭೇಟಿಯನ್ನ ಕೊಡ್ಬೇಕಾಗತ್ತೆ. ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗುತ್ತೆ. ಅಡಿಕೆ ಬೆಳೆಗಾರರು ಸಾಕಷ್ಟು ಲಾಭವನ್ನ ಕಾಣ್ತಾರೆ. ಜೊತೆಗೆ ಸಂಶೋಧಕರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ಸಿಗುತ್ತೆ. ಶಿಕ್ಷಕರಿಗೆ ಅನಗತ್ಯ ತಿರುಗಾಟ ಶುರುವಾದ್ರೂ ಕೂಡ ನಿಮ್ಮ ಕುಟುಂಬದಲ್ಲಿ ಸುಖ ಸೌಖ್ಯ ಎಲ್ಲವೂ ಕೂಡ ವೃದ್ಧಿಯಾಗತ್ತೆ. ರಾಜಕೀಯದಲ್ಲಿರೋರು ಉನ್ನತ ಸ್ಥಾನವನ್ನ ತಲುಪ್ತಾರೆ. ವಾಣಿಜ್ಯ ವ್ಯವಹಾರದಲ್ಲಿ ಯಶಸ್ಸನ್ನ ಸಾಧಿಸಿ ಅಧಿಕಾರಿಗಳೊಂದಿಗೆ ವಿದೇಶಿ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ಹೇಳಬಹುದು. ಇನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಪೂರ್ತಿ ಸಂಪತ್ತು ಸಮೃದ್ಧಿ ಸಿಗೋದ್ರ ಜೊತೆಗೆ ಇವ್ರು ಮಾಡಿರ್ತಕ್ಕಂಥ ಕರ್ಮಫಲಗಳ ಆಧಾರದ ಮೇಲೆ ಇವರು ಈ ಜನ್ಮದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಅಂತ ಹೇಳಬಹುದು. ಇನ್ನು ಬೌದ್ಧಿಕ ಸಾಮರ್ಥ್ಯದ ವೇಗ ಕೂಡ ಈ ರಾಶಿಯ ಜನರಿಗೆ ಹೆಚ್ಚಾಗೋದ್ರ ಜೊತೆಗೆ ಸಂತಸವು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಸಹ ಸಾಕಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ಅನೇಕ ದೂರದ ಪ್ರವಾಸಗಳನ್ನ ಕೈಗೊಳ್ತೀರಾ. ಇದರಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನ ಪಡಿತೀರಾ. ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಗೆ ಹೆಚ್ಚಿನ ಲಾಭ ಸಿಗುತ್ತೆ. ನಿಮ್ಗೆ ದೊಡ್ಡ ಯೋಜನೆಗಳು ಅಥವಾ ಅವಕಾಶಗಳು ಸಿಗೋದ್ರ ಜೊತೆಗೆ ದೊಡ್ಡ ಲಾಭವನ್ನ ತಂದುಕೊಡುತ್ತೆ. ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಬಯಸಿದ್ರೆ ಈ ಅವಧಿಯಲ್ಲಿ ಅದನ್ನ ಮಾಡೋದು ತುಂಬಾ ಪ್ರಯೋಜನಕಾರಿ ಅಂತ ಹೇಳಬಹುದು. ಯಶಸ್ವಿ ಉದ್ಯಮಿ ಆಗಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ನೀವು ಹೊಸ ಉದ್ಯಮವನ್ನ ಆರಂಭಿಸಬಹುದು. ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನ ಕಳೆಯೋದ್ರಿಂದ ನಿಮ್ಮ ಆರೋಗ್ಯವು ವೇಗವಾಗಿ ಸುಧಾರಿಸುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರು ಸಾಕಷ್ಟು ಲಾಭವನ್ನ ಈ ಸಂದರ್ಭದಲ್ಲಿ ಪಡೆಯೋದ್ರಿಂದ ಬಂಪರ್ ಪ್ರಯೋಜನಗಳು ಸಿಗ್ತಾ ಹೋಗ್ತವೆ. ಅದೃಷ್ಟದಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಜೀವನದಲ್ಲಿ ಇದು ಸಂತಸವನ್ನ ಮಾತ್ರ ತರುತ್ತೆ ಅಂತ ಹೇಳಬಹುದು. ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಹಣ ಉಳಿಸೋದಕ್ಕೆ ಒಂದಷ್ಟು ಮಾರ್ಗಗಳು ತೆರೆದುಕೊಳ್ಳುತ್ತೆ. ವೃತ್ತಿ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ಹೀಗಾಗಿ ಕೆಲಸದ ಸ್ಥಳದಲ್ಲಿ ಗೌರವ, ಸ್ಥಾನಮಾನ, ಪ್ರತಿಷ್ಠೆಯನ್ನ ನೀವು ಪಡೆದುಕೊಳ್ತೀರಾ.
ನಿಮ್ಮ ನಾಯಕತ್ವದ ಗುಣಗಳಿಂದಾಗಿ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸ್ಕೊಳ್ತೀರಾ. ಪ್ರೇಮ ಜೀವನ ಚೆನ್ನಾಗಿರೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಮತ್ತಷ್ಟು ಸುಧಾರಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಈ ರಾಶಿಯವರಿಗೆ ಹೆಚ್ಚಿನ ಆರ್ಥಿಕ ಲಾಭದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನ ತಂದುಕೊಡುವಂತೆ ಈ ಸಂದರ್ಭ ಸೂಚನೆಯನ್ನ ಕೊಡ್ತಾ ಇತ್ತು. ಈ ರಾಶಿಯವರಿಗೆ ಶುಕ್ರ 9ನೇ ಮನೆಯಲ್ಲಿ ಇರೋದ್ರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಜೀವನದಲ್ಲಿ ಉತ್ತಮ ಸಕಾರಾತ್ಮಕ ಫಲಿತಾಂಶಗಳು ಉಂಟಾಗೋದ್ರ ಜೊತೆಗೆ ಶುಕ್ರನ ಅನುಗ್ರಹ ಇರೋದ್ರಿಂದ ದೂರದ ಪ್ರಯಾಣ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಇನ್ನು ಉನ್ನತ ಶಿಕ್ಷಣವನ್ನ ಮಾಡಬೇಕು ಅನ್ಕೊಂಡಿದ್ದಂತಹ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಬಾಗಿಲುಗಳು ಸಹ ತೆರೆದುಕೊಳ್ಳುತ್ತೆ. ಇದಕ್ಕೆ ಕುಟುಂಬದವರು ಕೂಡ ನಿಮಗೆ ಬೆಂಬಲವಾಗಿ ನಿಂತುಕೊಳ್ತಾರೆ. ಇನ್ನು ಪೋಷಕರು ಮತ್ತು ಶಿಕ್ಷಕರಿಂದಲೂ ಕೂಡ ಈ ವಿದ್ಯಾರ್ಥಿಗಳಿಗೆ ಅತ್ಯಧಿಕ ಲಾಭದ ಜೊತೆಗೆ ಬೆಂಬಲ ಸಿಗ್ತಾ ಹೋಗುತ್ತೆ. ಹೀಗಾಗಿ ಇವರ ಆತ್ಮವಿಶ್ವಾಸ 100 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರು ಅವಿವಾಹಿತರಾಗಿದ್ರೆ ಇವರಿಗೆ ವಿವಾಹ ಯೋಗ ಕೂಡಿ ಬಂದಿದ್ದು ವಿವಾಹದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆಯಾಗಿ ಇವರು ಲಾಭವನ್ನ ಪಡೆದುಕೊಂಡು ಇಷ್ಟಪಟ್ಟವರನ್ನೇ ವಧುವರರನ್ನೇ ಇವರು ಮದುವೆ ಆಗ್ತಾರೆ ಅಂತ ಹೇಳಬಹುದು. ಅಂದ್ರೆ ಇವರ ಕನಸಿನಲ್ಲೇ ಇದ್ದಂತಹ ವಧುವರರು ಇವರ ಜೀವನಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಅಂತ ಹೇಳಬಹುದು. ಇನ್ನು ಕಾನೂನಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದ್ರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಲಾಭವನ್ನ ಇವರು ಪಡ್ಕೊಳ್ಬಹುದು ಅಂತ ಹೇಳಬಹುದು. ಏನ್ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶುಕ್ರನ ಅನುಗ್ರಹ ಇರೋದ್ರಿಂದ ಇವರು ರಾಜರಂತೆ ವೈಭೋಗದ ಜೀವನವನ್ನ ಕೂಡ ನಡೆಸ್ತಾರೆ ಅಂತ ಹೇಳಬಹುದು. ಇವರಿಗೆ ಈ ಒಂದು ಶುಕ್ರ ದಿಸೆ ಉದಯವಾಗಿರೋದ್ರಿಂದ ಬಂಪರ್ ಲಾಭದ ಜೊತೆಗೆ ಇವರಿಗೆ ಬೆಂಬಲ ಸಿಗ್ತಾ ಹೋಗುತ್ತೆ. ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಇವರ ಸಂಪತ್ತು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ದಾಂಪತ್ಯ ಜೀವನದಲ್ಲಿ ಸುಖವನ್ನ ಕಾಣ್ತಾರೆ. ಜೀವನದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗುತ್ತೆ. ಇನ್ನು ಹೊಸ ವಾಹನ, ಆಸ್ತಿ, ಮನೆ ಇತ್ಯಾದಿ ಖರೀದಿಸುವ ನಿಮ್ಮ ಕನಸು ನನಸಾಗತ್ತೆ. ಈ ಒಂದು ರಾಶಿಯ ಜನರು ಆರ್ಥಿಕ ಸ್ಥಿತಿಯನ್ನ ಸಾಕಷ್ಟು ಬಲಪಡಿಸ್ಕೊಳ್ತಾರೆ. ಸಂವಹನ ಕೌಶಲ್ಯಗಳು ಇವರ ಜೀವನದಲ್ಲಿ ಸುಧಾರಿಸುತ್ತೆ. ಅನೇಕ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ನಿಮ್ಗೆ ಇದು ಸಹಾಯ ಮಾಡುತ್ತೆ. ಇನ್ನು ಈ ರಾಶಿಯವರು ವಾಹನ, ಆಸ್ತಿ ಖರೀದಿಸುವ ಕನಸನ್ನ ಈ ಸಂದರ್ಭದಲ್ಲಿ ನನಸನ್ನ ಮಾಡಿಕೊಂಡು ಕುಟುಂಬ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟ್ ಮೂಲಕ ಉತ್ತಮ ಹಣವನ್ನ ಗಳಿಸ್ತಾರೆ. ಕುಟುಂಬದಲ್ಲಿ ಉತ್ತಮ ಸಂಬಂಧಗಳು ಸ್ಥಾಪನೆಯಾಗುತ್ತೆ. ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸದಲ್ಲಿ, ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ಎಲ್ಲವನ್ನ ಕೂಡ ನೀವು ನೋಡಬಹುದು. ಜೊತೆಗೆ ಈ ರಾಶಿಯವರಿಗೆ ಸಂಪತ್ತು ಡಬಲ್ ಆಗೋದ್ರ ಜೊತೆಗೆ ಅದೃಷ್ಟದಿಂದ ಇವರು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಡಳಿತ ಕ್ಷೇತ್ರದಲ್ಲಿ ಕೆಲವು ವಿಶೇಷ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರಿಗೆ ಲಾಭ ಇದೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಹೊಸ ಹೊಸ ಆರ್ಥಿಕ ಲಾಭಗಳನ್ನ ಕಾಣ್ತಾರೆ. ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಖ್ಯಾತಿ ವೃದ್ಧಿಯಾಗುತ್ತೆ. ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ತಕ್ಕಂಥ ನಿಮ್ಮ ಕನಸು ನನಸಾಗುತ್ತೆ. ರಾಜಯೋಗ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಇದೆ. ವ್ಯವಹಾರದ ಉದ್ದೇಶಗಳಿಗಾಗಿ ನೀವು ಪ್ರಯಾಣವನ್ನ ಮಾಡಿದ್ರೆ ಎಲ್ಲಾದ್ರೂ ಸಿಲುಕಿಕೊಂಡಿದ್ದಂತಹ ಹಣ ಮತ್ತೆ ಹಿಂತಿರುಗಿ ನಿಮ್ಮ ಕೈ ಸೇರುತ್ತೆ. ಒಟ್ನಲ್ಲಿ ನಿಮ್ಮ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ. ಈ ಸಮಯದಲ್ಲಿ ನೀವು ಯಾವುದಾದ್ರೂ ಒಪ್ಪಂದಕ್ಕೆ ಸೈನ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಶ್ರೀಮಂತಿಕೆ ಒಲಿದು ಬರುತ್ತೆ. ಜೊತೆಗೆ ಭವಿಷ್ಯದಲ್ಲಿ ನೀವು ಸಾಕಷ್ಟು ಹಣಕಾಸಿನ ಲಾಭವನ್ನ ಕಾಣ್ತೀರಾ. ಸಿಕ್ಕಿಬಿದ್ದ ಹಣ ಮತ್ತೆ ಮರಳಿ ನಿಮ್ಮ ಕೈ ಸೇರುತ್ತೆ. ನಿಮ್ಗೆ ಟೆಂಡರ್ ಕೂಡ ಸಿಗುತ್ತೆ ಅಂತ ಹೇಳಬಹುದು. ಬುಧನು ಕೂಡ ಲಾಭದ ಸ್ಥಾನದಲ್ಲಿರೋದ್ರಿಂದ ಕಾಲ ಕಾಲಕ್ಕೆ ಅನಿರೀಕ್ಷಿತ ಬಂಪರ್ ಲಾಭ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಹೂಡಿಕೆಗಳು ಮತ್ತು ಹೊಸ ಯೋಜನೆಗಳಿಂದ ಲಾಭ ಇದೆ. ವೈವಾಹಿಕ ಜೀವನ ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಯಶಸ್ಸಿನ ಅವಕಾಶ ನಿಮ್ಗೆ ಕೂಡಿ ಬರುತ್ತೆ. ವಿದೇಶಿ ಪ್ರಯಾಣದಿಂದ ಕೂಡ ಡಬಲ್ ನಿಚಭಂಗ್ ರಾಜಯೋಗ ಇರೋದ್ರಿಂದ ನೀವು ಸಾಕಷ್ಟು ಸಂಪತ್ತಿನ ಲಾಭವನ್ನ ಕಾಣ್ತೀರಾ.